ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಮಹೇಶ್ ಹೆಗಡೆ. ಇವರು ಮೂಲತಃ ಮಂಜುಗುಣಿ ಸಮೀಪದ ಹೊಸಗದ್ದೆಯವರು. ಪ್ರಸ್ತುತ ಶಿರಸಿಯ ಗಂಧರ್ವ ಕ್ಲಾತ್ ಎಂಪೋರಿಯಂ ಇದರ ಮಾಲೀಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಕೆಲಸಗಳಲ್ಲಿಯೂ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ ಒಂದು 25 ವರ್ಷಗಳಿಂದ ಶಿರ್ಸಿಯಲ್ಲಿ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ರಿ. ಕಳೆದ ಈಗ ಒಂದು 4 ವರ್ಷಗಳಿಂದ ಗಂಧರ್ವ ಕ್ಲಾತ್ ಎಂಪೋರಿಯಂ ಇದರ ಮಾಲೀಕರಾಗಿದ್ರಿ. ಒಂದು ಹೊಸ ಬಿಸ್ನೆಸ್ ಅನ್ನು ಒಂದು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಗ್ರಾಹಕರು, ಈಗ ನಮ್ಮಂತ ಅಂದ್ರೆ ಬಟ್ಟೆ ಬಗ್ಗೆ ಅತಿ ಹೆಚ್ಚಿನ ಒಂದು ತಿಳುವಳಿಕೆ ಇಲ್ಲದೆ ಇರುವಂತಹ ಗ್ರಾಹಕರು ಬಟ್ಟೆ ಗುಣಮಟ್ಟವನ್ನ ಯಾವ ರೀತಿ ತಿಳ್ಕೋಬೇಕು? ಈಗ ಯಾರೋ ಒಬ್ರು 1,000ನೋ 1,500 ರೂಪಾಯಿನೋ ಕೊಟ್ಟು ಸೀರೆನೋ ಅಂಗಿನೋ ತಗೊಂಡು ಹೋಗ್ತಾರೆ. ಆದ್ರೆ ತಗೊಂಡೋಗಿ ಅವ್ರ ಅಂಗಡಿಯಲ್ಲಿ ಕೇಳಿದಾಗ ಕೆಲವು ಅಂಗಡಿಯವರು ಇಲ್ಲ, ಬಣ್ಣ ಹೋಗಲ್ಲ ಅಥವಾ ಒಳ್ಳೆ ರೀತಿ ಬರುತ್ತೆ ಅಂತ ಹೇಳ್ತಾರೆ. ಮರುದಿನ ಅದನ್ನ ಹಾಕಿ ಅಥವಾ ಮನೆ ಹೋಗಿ ನೀರು ಹಾಕಿದ ತಕ್ಷಣ ಬಟ್ಟೆ ಕಲರ್ ಹೋಗ್ಬಿಡತ್ತೆ. ಈ ತರ ಒಂದು ಆರೋಪಗಳು ಸಾಮಾನ್ಯವಾಗಿ ಬರ್ತಾ ಇರ್ತದೆ. ಹಾಗಾಗಿ ಬಟ್ಟೆ ಗುಣಮಟ್ಟವನ್ನ ಸಾಮಾನ್ಯ ಗ್ರಾಹಕರು ಯಾವ ರೀತಿ ಕೊಂಡ್ಕೋಬೇಕು ಅಂತ ನಿಮ್ಮ ಅನಿಸಿಕೆ? ಸಾಮಾನ್ಯವಾಗಿ ಬಟ್ಟೆಯಲ್ಲಿ ಬಹಳಷ್ಟು ವೆರೈಟಿ ಬರೋದಕ್ಕೆ ಎಲ್ಲ ಗ್ರಾಹಕರಿಗೂ ಅದು ಒಂದು ಕನ್ಫ್ಯೂಷನ್ ಇರ್ತದೆ. ಇದನ್ನ ಖರೀದಿ ಮಾಡ್ಲೋ ಅದನ್ನ ಖರೀದಿ ಮಾಡ್ಲೋ, ಇದು ಸರಿನಾ ಅದು ಸರಿನಾ? ಯಾಕೆಂದ್ರೆ ಪೇಪರಲ್ಲಿ, ಟಿವಿಯಲ್ಲಿ ಒಂದಷ್ಟು ಕಂಪನಿಗಳು ಒಂದಷ್ಟು ಬ್ರ್ಯಾಂಡ್ಗಳು ಅಡ್ವರ್ಟೈಸ್ ಕೊಡ್ತವೆ. ಅಡ್ವರ್ಟೈಸ್ ಅನ್ನು ಮೀರು ಒಂದಷ್ಟು ಕಂಪನಿಗಳು ಒಳ್ಳೆ ಗುಣಮಟ್ಟದ ಬಟ್ಟೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಗ್ರಾಹಕರು ಅಂಗಡಿಗೆ ಬಂದಾಗ ಅವರಿಗೆ ಬ್ರ್ಯಾಂಡೆಡ್ ಮತ್ತು ಅನ್ಬ್ರ್ಯಾಂಡೆಡ್ ಎರಡೂ ನೋಡ್ಲಿಕ್ಕೆ ಸಿಗ್ತದೆ. ಆ ಸಂದರ್ಭದಲ್ಲಿ ಅಷ್ಟರ ಒಳಗಡೆ ಅವರು ಯಾವ್ದಾದ್ರು ಬ್ರ್ಯಾಂಡನ್ನು ಯೂಸ್ ಮಾಡಿದ್ದಿದ್ರೆ, ಬಳಸಿದ್ದಿದ್ರೆ, ಅದು ಯಾವುದೇ ಬ್ರ್ಯಾಂಡ್ ಇರ್ಬೋದು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರ್ಬೋದು ಅಥವಾ ಲೋಕಲ್ ಬ್ರ್ಯಾಂಡ್ ಇರ್ಬೋದು, ಅದನ್ನು ಅವರು ಕೇಳಿ ಪಡ್ಕೊಂಡ್ರೆ ಭಾಳಷ್ಟು ಸಂದರ್ಭದಲ್ಲಿ ಒಳ್ಳೆ ಗುಣಮಟ್ಟದ ಬಟ್ಟೆ ಅವರಿಗೆ ಸಿಗ್ತದೆ. ಅದು ಇಲ್ಲ ಅಂತಾದರೆ ಪ್ರತಿಯೊಂದು ಅಂಗಡಿಯವರಿಗೂ ಅವರು ಬಹಳ ವರ್ಷದಿಂದ 10 ವರ್ಷನೋ 20 ವರ್ಷದಿಂದ ಕೆಲವೊಂದು ಬ್ರ್ಯಾಂಡನ್ನು ಮಾರ್ತಾ ಇರ್ತಾರೆ. ಅವರಿಗೆ ಆ ಬ್ರ್ಯಾಂಡ್ ಬಗ್ಗೆ ಒಂದು ಪೂರ್ಣವಾದ ಮಾಹಿತಿ ಇರ್ತದೆ, ನಂಬಿಕೆ ಇರ್ತದೆ. ಅವರು ನೋಡಿರ್ತಾರೆ, ಪ್ರಾಕ್ಟಿಕಲಿ ಅದನ್ನ ಬಳಸಿ ನೋಡಿರ್ತಾರೆ, ಮತ್ತೆ ಕೊಟ್ಟು ಎಲ್ಲೂ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಸ್ಯೆ ಬಂದಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಗ್ರಾಹಕರಿಗೆ ಯಾವತ್ತು ಕನ್ಫ್ಯೂಸ್ ಆಯ್ತು ಹೇಳಾದ್ರೆ, ಅಂದ್ರೆ ಅದ್ರ ಬಗ್ಗೆ ಯಾವ್ದು ತಗೊಳ್ಬೇಕು ಗೊತ್ತಿಲ್ಲ ಹೇಳಾದಾಗ ಅಲ್ಲಿರೋರ ಒಂದು ಎಕ್ಸ್ಪರ್ಟ್ ಸೇಲ್ಸ್ಮೆನ್ಗಳನ್ನ ಅಥವಾ ಅಲ್ಲಿ ಆ ಅಂಗಡಿಯ ಓನರ್ ಯಾರೇ ಇರ್ಬೋದು, ಜವಾಬ್ದಾರಿ ಮನುಷ್ಯರು, ಅವ್ರನ್ನ ಕೇಳಿದಾಗ ಅವರು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಗೈಡ್ ಮಾಡ್ತಾರೆ. ನೋಡ್ರಿ, ಈ ಥರದ್ದಿದೆ. ಕೆಲವೊಂದು ಸರಿ ಏನಾಗ್ತದೆ, ಬ್ರ್ಯಾಂಡೆಡ್ ಒಳ್ಳೆ ಬೆನ್ನು ಹತ್ಕೊಂಡು ಹೋದಾಗ ಭಾಳ ಕಾಸ್ಟ್ ಆಗಿಬಿಡ್ತದೆ. ಸುಮ್ಮನೆ 100 ರೂಪಾಯಿ ಕೊಡೋದಕ್ಕೆ 200 ರೂಪಾಯಿ ಕೊಡಬೇಕಾಗ್ತದೆ. ಕೆಲವೊಂದು ಸರಿ ಬ್ರ್ಯಾಂಡೇ ಹೆಸರು ಜನಕ್ಕೆ ಗೊತ್ತಿಲ್ಲದೋದ್ರು ಒಳ್ಳೆ ಕ್ವಾಲಿಟಿ ಬಟ್ಟೆ ಕಡಿಮೆ ರೇಟಲ್ಲಿ ಸಿಗ್ತಾ ಇರ್ತದೆ. ಹಾಗಾಗಿ ಸ್ವಂತ ಒಂದು ನಾಲೆಜ್, ಅಲ್ಲಿವರೆಗೆ ಇವ್ರು ಏನು ಬಟ್ಟೆಯನ್ನು ಬಳಸಿದ್ದಾರೆ, ಸ್ವಂತ ನಾಲೆಜು, ಅದ್ರ ಜೊತೆಗೆ ಅಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಬಟ್ಟೆಗೆ ಸಂಬಂಧಪಟ್ಟು, ಅದು ಎರಡರ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ನೀವು ಖರೀದಿ ಮಾಡಿದಾಗ ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆನೂ ಸಿಗ್ತದೆ, ಬಾಳಿಕೆನೂ ಬರ್ತದೆ, ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗ್ತದೆ. ಆ ಥರ ನೋಡ್ಬೋದು. ಮುರುಡೇಶ್ವರದ RNS ಗಾಲ್ಫ್ ಕ್ಲಬ್ ರೆಸಾರ್ಟ್ ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ 2024 ದಿನಾಂಕ 21/11/2024ರಿಂದ 23/11/2024ರವರೆಗೆ ಸರ್ವರಿಗೂ ಆದರದ ಸ್ವಾಗತ. ಈಗ ತಾವು ಕಳೆದೊಂದು 25 ವರ್ಷಗಳಿಂದ ಶಿರಸಿಯಲ್ಲಿ ಉದ್ಯಮ ರಂಗದಲ್ಲಿ ಇದ್ದೀರಿ. ಆದ್ರೆ ಕಳೆದೊಂದು 20 ವರ್ಷಗಳಿಂದ ತಾವು ಮಾರ್ಕೆಟಿಂಗ್, ಹೋಲ್ಸೇಲ್ ಮಾರ್ಕೆಟಿಂಗ್ ಒಂದು ವ್ಯವಸ್ಥೆಯಲ್ಲಿ ಉದ್ಯಮದಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದ್ದಿದೆ. ಹೋಮ್ ಅಪ್ಲಯನ್ಸ್ ಸಂಬಂಧಪಟ್ಟ ಒಂದು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ರಿ. ಆದ್ರೆ ಈ ಕಳೆದ 4 ವರ್ಷಗಳಿಂದ ರಿಟೇಲ್ ವ್ಯವಸ್ಥೆಗೆ ಬಂದ್ರಿ. ಸಡನ್ ಆಗಿ 20 ವರ್ಷಗಳಿಂದ ಇರುವಂತ ಹೋಲ್ಸೇಲ್ ಮಾರ್ಕೆಟಿಂಗ್ ಅಥವಾ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಬಿಟ್ಟು ರಿಟೇಲ್ ವ್ಯವಸ್ಥೆಗೆ ಬರ್ಲಿಕ್ಕೆ ಕಾರಣ ಏನು, ಅಥವಾ ಯಾವ ಕಾರಣಕ್ಕೆ ಬಂದ್ರಿ? ಅದು ಏನಾಯ್ತು ಅಂತಂದ್ರೆ, ನಾನು ಆ್ಯಕ್ಚುಲಿ ನಂದು ಎಜುಕೇಷನ್ನು, ನಾನು ಇಂಜಿನಿಯರಿಂಗ್ ಮಾಡಿರೋದು. ನನಗೆ ಜಾಬಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲದಾಗ ನಾನು ಕೈಯಲ್ಲಿ 1 ರೂಪಾಯಿ ಹಣನೂ ಇಲ್ಲದೇನೆ ಬಿಸ್ನೆಸ್ ಮಾಡಬೇಕು ಅಂಥೇಳಿ ನಾನು ಒಂದು ಓವರ್ ಕಾನ್ಫಿಡೆನ್ಸು ಏನೋ ಒಂದು ರೀತಿಯಲ್ಲಿ ಸಿಟಿ ಒಳಗಡೆ ಬಂದಾಗ ನನಗೆ ಫಸ್ಟ್ ನನ್ನನ್ನು ಸ್ವಾಗತ ಮಾಡಿದ್ದು ಹೋಲ್ಸೇಲ್ ಬಿಸ್ನೆಸ್. ಯಾಕೆಂತಂದರೆ ನಮ್ಮ ಪ್ರಯತ್ನದ ಮೇಲೆ ನಾವೆಲ್ಲ ಅಂಗಡಿಗಳಿಗೆ ವಿಸಿಟ್ ಮಾಡಿ
ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಯಾಕೆಂದರೆ ಮೇನ್ ಮಾರ್ಕೆಟಿಗೆ ಬಂದರೆ ಎಲ್ಲ ಭಾಳ ವರ್ಷದಿಂದ ಬಿಸ್ನೆಸ್ ಮಾಡಿ ಇದ್ದವ್ರು ಇದ್ದಾರೆ, ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಹಾಗಾಗಿ ನಾನು ಹೋಲ್ಸೇಲ್ ಬಿಸ್ನೆಸ್ಸಿಗೆ ಎಂಟ್ರಿ ಕೊಟ್ಟೆ. ಅದು ಬೆಳೀತಾ ಬೆಳೀತಾ ಬಂದಂತೆ ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ಗಳು ಇರ್ತವೆ. ಎಲ್ಲ ಬಿಸ್ನೆಸ್ಗಳು ಸಮಸ್ಯೆ ಇದ್ದೇ ಇರ್ತದೆ. ಹೋಲ್ಸೇಲ್ ಬಿಸ್ನೆಸ್ನಲ್ಲಿ ನಾವು ಎಲ್ಲ ಮಾರ್ಕೆಟ್ನಲ್ಲಿ ಕ್ರೆಡಿಟ್ ಕೊಡಬೇಕಾಗ್ತದೆ. ಅದೇನಾಗ್ತದೆ, ನಮ್ಮದು ಕೆಲವೊಂದು ಕ್ರೆಡಿಟ್ ಕೊಟ್ಟಿದ್ದು ಬರೋದಿಲ್ಲ. ಈ ಥರ ಭಾಳಷ್ಟು ಸಮಸ್ಯೆಗಳನ್ನ ಎಲ್ಲರೂ ಎದುರಿಸ್ದಂಗೆ ನಾವು ಎದುರಿಸ್ತಾ ಇದ್ದೀವಿ. ಆಗ ನನಗೇನು ಅನ್ನಿಸ್ತಾ ಇತ್ತು, ನಾವು ಒಂದು ಹಂತದಲ್ಲಿ ಯಾವುದೋ ಒಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್ಸಿಗೆ ಹೋಗಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಗೋಡನ್ನು ಖಾಲಿ ಆಗ್ತದೆ, ಬ್ಯಾಂಕ್ ಅಕೌಂಟು ಖಾಲಿ ಆಗಿರ್ತದೆ. ಎರಡೂ ಕಡೆ ಖಾಲಿ ಮಾಡ್ಕೊಳ್ಳೋದು ಬೇಡ, ಯಾವ್ದಾದ್ರು ಒಂದು ಸರಿಯಾಗಿರ್ಬೇಕು ಅಂತೇಳಿ ನಾನು ಸುಮಾರು ವರ್ಷದಿಂದ ವಿಚಾರ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಭಾಳ ವರ್ಷದಿಂದ ಶಿರ್ಸಿಯಲ್ಲಿ 1980ರಲ್ಲಿ ಮಹಾಬಲೇಶ್ವರ ಹೆಗಡೆ ಅಂತೇಳಿ ಜಾನ್ಮನಿಯವರು ಭಾಳಷ್ಟು ಜನರಿಗೆ ಗೊತ್ತಿದೆ. ಅವರು ಪ್ರಾರಂಭ ಮಾಡಿ ಚೆಂದಾಗಿ ಬೆಳೆಸ್ಕೊಂಡು ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿದ್ರು. ಕಾರಣಾಂತರದಿಂದ ಅವ್ರಿಗೆ ಅದನ್ನು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಒಂದು ವಿಚಾರ ಬಂದು ಅವ್ರು ಅದನ್ನು ಸೇಲ್ ಮಾಡಬೇಕು ಅಂತೇಳಿ ವಿಚಾರ ನನಗೆ ಗಮನಕ್ಕೆ ಬಂತು. ನಾನು ಒಂದು ರಿಟೇಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋ ವಿಚಾರದಲ್ಲಿದ್ದೆ. ಹಾಗಾಗಿ ನಂದು ಎಲೆಕ್ಟ್ರಿಕಲ್ ಬೇರೆ ಫೀಲ್ಡ್ ಮೊದಲು ಬೇರೆ ಇದ್ರೂ ಬಿಸ್ನೆಸ್ಸು, ನಮ್ಮ ಬಿಸ್ನೆಸ್ ನಾಲೆಜ್ ಅಂತೂ ಇತ್ತು, ಇನ್ವೆಸ್ಟ್ಮೆಂಟು ಕೆಪಾಸಿಟಿ ಇರೋದ್ರಿಂದ ನಾನು ಅದನ್ನು ಖರೀದಿ ಮಾಡಿ ಅದನ್ನು ಬೆಳೆಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಅದು ಒಳ್ಳೆ ರೀತಿಯಲ್ಲಿ ಈಗ ಒಂದು ಹಂತಕ್ಕೆ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ಆ ಥರ ಈ ಕಳೆದ ಒಂದು 4 ವರ್ಷಗಳಿಂದ ನೀವು ಒಂದು ಬಟ್ಟೆ ಬಿಸ್ನೆಸ್ ಅಲ್ಲಿ ಬಟ್ಟೆ ಅಂಗಡಿಯನ್ನು ನಡೆಸ್ತಾ ಇದ್ದೀರಿ. ಒಂದು ಹಂತಕ್ಕೆ ಒಂದು ಬಟ್ಟೆ ಒಂದು ಬಿಸ್ನೆಸ್ ಸಂಬಂಧಪಟ್ಟ ಒಂದು ಹಂತದ ನಾಲೆಜ್ ಅನ್ನು ಸಹ ಅಂದ್ರೆ ಏನ್ ಬೇಕೋ ಅದನ್ನ ಪಡ್ಕೊಂಡಿದ್ದೀರಿ. ಈಗ ಇಷ್ಟು ವರ್ಷದ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಅನುಭವಕ್ಕೆ ಬಂದ ಹಾಗೆ ಯಾವ ರೀತಿ ಸವಾಲುಗಳು ಸಮಸ್ಯೆಗಳು ಈ ಒಂದು ಪ್ರೊಫೆಷನ್ ಅಲ್ಲಿ ಬರುತ್ತೆ? ಪ್ರತಿಯೊಂದು ಪ್ರೊಫೆಷನಲ್ಲೂ ಸವಾಲುಗಳು ಇದ್ದೇ ಇರುತ್ತೆ. ನಿಮ್ ಪ್ರೊಫೆಷನ್ ಅಲ್ಲಿ ನೀವು ಪ್ರಧಾನವಾಗಿ ಕಂಡುಕೊಂಡಂತ ಸವಾಲುಗಳೇನು? ಬಟ್ಟೆಯಲ್ಲಿ ಏನು ಅಂದರೆ ಭಾಳ ಬೇಗ ಟ್ರೆಂಡ್ ಚೇಂಜ್ ಆಗ್ತದೆ. ಇವತ್ತಿದ್ದ ಫ್ಯಾಷನ್ ನಾಳೆ ಇರೋದಿಲ್ಲ. ಈಗ ನಾವು ಈಗ ಗ್ರಾಹಕರನ್ನು ಕೇಳಿ ನಾವು ಯಾವುದನ್ನು ಖರೀದಿ ಮಾಡಿ ಹೋಲ್ಸೇಲಿಂದ ನಾವು ಇಲ್ಲಿ ತಂದಿರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವುದು ಓಡ್ತಾ ಇರ್ತದೆ ಹೇಳಿ ನಾವು ನಮ್ಮ ಸ್ವಂತ ನಾಲೆಜ್ ಮೇಲೆ ನಾವು ವಿಚಾರ ಮಾಡಿ ತರಬೇಕಾಗ್ತದೆ. ಅದು ಭಾಳ ಸ್ಟಾಕ್ ಉಳಿದ್ಬಿಟ್ರೆ ಕೆಲವೊಮ್ಮೆ ಏನು ನಾವು ಒಂದು ಖರೀದಿ ಮಾಡಿರ್ತೇವೆ ಅದಕ್ಕಿಂತ ಕಡಿಮೆಯಲ್ಲಿ ಮಾರುವ ಸಂದರ್ಭನೂ ಬರ್ತದೆ. ಹಾಗಾಗಿ ಈ ಬಿಸ್ನೆಸ್ನಲ್ಲಿ ನಾವು ಲಾಸ್ ಆಗದ್ದಂಗೆ, ಅದು ಡೆಡ್ ಸ್ಟಾಕ್ ಆಗದ್ದಂಗೆ ನೋಡ್ಕೊಳ್ಳೋದು ಭಾಳ ಭಾಳ ಮುಖ್ಯ ಇರ್ತದೆ. ಆನಂತರ ನಾವು ಖರೀದಿ ಮಾಡುವಂಥದ್ದು ಜಾಗಗಳು, ನಾವೆಲ್ಲಿ ಖರೀದಿ ಮಾಡ್ತೇವಲ್ಲ ಒಳ್ಳೆ ಕ್ವಾಲಿಟಿದನ್ನು ನಾವು ತರಬೇಕಾಗ್ತದೆ. ಈಗ ಹೇಗೆ ಜೇನುಹುಳ ಒಳ್ಳೊಳ್ಳೆ ಕಡೆ ಹೋಗಿ ಮಕರಂದ ಒಳ್ಳೆ ತಂದರೆ ಜೇನುತುಪ್ಪ ತಿನ್ನೋದಕ್ಕೆ ಒಳ್ಳೆ ತುಪ್ಪ ಸಿಕ್ತಪ್ಪ ಅನ್ನಿಸ್ತದಪ್ಪ. ಹಾಗೆ ನಾವು ಒಳ್ಳೊಳ್ಳೆ ಜಾಗದಿಂದ ಒಳ್ಳೆ ಕ್ವಾಲಿಟಿ ಹೋಗಿ ಚಾಯ್ಸ್ ಮಾಡಿ ಖರೀದಿ ಮಾಡಿದಾಗ ನಮ್ಮಲ್ಲಿ ಬಂದು ಗ್ರಾಹಕರಿಗೆ ಒಳ್ಳೊಳ್ಳೆ ವೆರೈಟಿ ಸಿಗ್ತದೆ. ಹಾಗಾಗಿ ಆ ಗ್ರಾಹಕರನ್ನು ಸಂತೃಪ್ತಿ ಮಾಡುವ ಒಂದು ಜವಾಬ್ದಾರಿ, ಖುಷಿ, ಇದು ಎರಡನ್ನೂ ನಾವು ನಿಭಾಯಿಸಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಅಲ್ಲಿ ಆ ಸವಾಲುಗಳನ್ನು ಎದುರಿಸೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಭಾಳ ಈ ಫ್ಯಾಷನ್ ಹೇಳೋದು ಪ್ರತಿಯೊಬ್ಬರಿಂದ ಒಬ್ರಿಗೆ ಚೇಂಜ್ ಆಗ್ತದೆ. ಒಬ್ರಿಗೆ ಇದು ಚಂದ ಕಾಣಿಸ್ತದೆ, ಮತ್ತೊಬ್ರಿಗೆ ಇದು ಚಂದ ಕಾಣಿಸ್ತದೆ. 100% ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಕಸ್ಟಮರ್ನ 80% ಆದರೂ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ವಿ ಅಂದರೆ ನಾವು ಆ ಜಾಗದಲ್ಲಿ ಕೂತಿದ್ದಾಗ ಸಾರ್ಥಕ ಅಂತೇಳಿ ನಾವು. ಮತ್ತೆ ಇವತ್ತಿರೋ ಫ್ಯಾಷನ್ ನಾಳೆ ಇರೋದಿಲ್ಲ. ಹೌದು, ಬಹಳ ಚೇಂಜ್ ಆಗ್ತದೆ. ಮತ್ತೆ ಈಗೆಲ್ಲ ಆನ್ಲೈನ್ ಮೊಬೈಲಲ್ಲಿ ಏನೋ ಒಂದು ಫೋಟೋ ಬಂದಿರ್ತದೆ, ಅದನ್ನ ತಗೊಂಡ್ ಬಂದು ತೋರಿಸ್ತಾರೆ. ಹೌದೌದು, ಆಕ್ಚುಲಿ ಅದು ಸಿಗೋದಿಲ್ಲ. ಏನಂದ್ರೆ ಅದು ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲೋ ಸೇಲ್ ಆಗಿ ಎಲ್ಲೋ ಹೋಗಿರ್ತದೆ. ಸೇಮ್ ಐಟಮ್ ನಮ್ಮಲ್ಲಿ ಬರೋದಿಲ್ಲ. ಬಟ್ ಜನರ ಕಲ್ಪನೆಯಲ್ಲಿ ಏನಿರ್ತದೆ, ಅಲ್ಲಿ ಯಾರೋ ಒಬ್ರು ರೂಪದರ್ಶಿಗಳು ಅದನ್ನ ಹಾಕೊಂಡಿರ್ತಾರ, ಅವಾಗ ಅದು ಚಂದ ಕಾಣಿಸ್ತದೆ. ಆಕ್ಚುಲಿ ಎಲ್ಲ ಬಟ್ಟೆಗಳು ಚೆನ್ನಾಗಿದ್ರು ಸಹಿತ ಅದನ್ನ ಹಾಕೊಂಡಾಗ ಬೇರೆ ಲುಕ್ ಬರ್ತದೆ, ಒಂದೊಂದ್ ತರ ಬರ್ತದೆ. ಬಟ್ ಜನರಿಗೆ ಆ ತರ ಮೆಂಟಾಲಿಟಿ ಇರ್ತದೆ. ಯಾವ್ದೊಂದು ಫೋಟೋ ನೋಡಿರ್ತಾರೆ, ಯಾವ್ದೊಂದು ಹೀರೋ ಹಾಕಿರ್ತಾನೆ ಒಂದು ಶರ್ಟ್ ಅನ್ನ, ಯಾವ್ದೊಂದು ಹೀರೋಯಿನ್ ಹಾಕಿರ್ತದೆ, ಅದನ್ನ ಹಿಂದೆ ಬಿದ್ದಿರ್ತಾರೆ. ಅವ್ರಿಗೆ ಸಮಾಧಾನ ಮಾಡೋದು ನಮ್ಗೆ ದೊಡ್ಡ ಚಾಲೆಂಜ್ ಆಗಿರ್ತದೆ ಮಾರ್ಕೆಟ್ನಲ್ಲಿ. ನೀವು ಈಗ ಆನ್ಲೈನ್ ಮಾರ್ಕೆಟಿಂಗ್, ಆನ್ಲೈನ್ ಖರೀದಿ ಬಗ್ಗೆ ಹೇಳಿದ್ರಿ. ಈಗೇನು ಕಳೆದೊಂದು 4-5 ವರ್ಷಗಳಿಂದ ಅಥವಾ 6-8 ವರ್ಷಗಳಿಂದ ಈ ಆನ್ಲೈನ್ ಪರ್ಚೇಸ್ ಏನು ಶುರುವಾಗಿದೆಯೋ ಅದು ಈ ಅಂಗಡಿಕಾರರ ಮೇಲೆ ಅಥವಾ ನಿಮಗೆ ಅದು ಏನಾದ್ರು ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ? ಇದೆ, ಸಾಕಷ್ಟು ಬೀರಿದೆ. ಕೆಲವು
ಪ್ಲಸ್ಸು ಆಗಿದೆ, ಮೈನಸ್ಸು ಆಗಿದೆ. ಕೆಲವೊಂದು ಕಸ್ಟಮರಿಗೆ, ಕೆಲವೊಂದು ಗ್ರಾಹಕರಿಗೆ ಆನ್ಲೈನ್ ಪರ್ಚೇಸ್ ಖುಷಿ ಆಗದ್ದೇನೆ. ಯಾಕೆಂದರೆ ಫೋಟೋದಲ್ಲಿ ಕಾಣೋದೊಂಥರ, ಲಾಸ್ಟಿಗೆ ಬಂದಿರೋದು ಒಂಥರ, ಅದು ವಾಪಸ್ ಮಾಡಬೇಕು ಮತ್ತೆ ತರಿಸ್ಬೇಕು. ಈ ಥರ ಗೊಂದಲಗಳಿಂದ ಕೆಲವರು ಆನ್ಲೈನ್ ಪರ್ಚೇಸ್ ಬೇಡ ಅಂಥೇಳಿ ಕೆಲವರು ವಾಪಸ್ಸು ರಿಟೇಲಿಗೆ ಬಂದಿದ್ದಾರೆ. ಅದರಲ್ಲೂ ಬಟ್ಟೆ ವಿಷಯ ಬಂದಾಗ ಅಲ್ಲಿ ಬಂದು ಅದನ್ನ ಕೈಯಲ್ಲಿ ಮುಟ್ಟಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತಗೊಳ್ಳುವಷ್ಟು ಖುಷಿ ಆನ್ಲೈನ್ ಅಲ್ಲಿ. ಯಾಕೆಂದ್ರೆ ಹಾಕುವಾಗ ಎಷ್ಟು ಖುಷಿ ಆಗ್ತದೆಯೋ, ಖರೀದಿ ಮಾಡುವಾಗಲೂ ಒಂದು ಖುಷಿ ಅಂತ ಇರ್ತದೆ. ಟೋಟಲ್ ಅದೊಂದು ಪ್ರೊಸೆಸ್. ಖರೀದಿಯಿಂದ ನಾವು ಅದನ್ನ ಬಟ್ಟೆ ಹಾಕುವವರೆಗಿಂದ ಒಂದು ಪ್ರೊಸೆಸ್ ಇದೆಯಲ್ಲ, ಅದು ಆನ್ಲೈನ್ಗಿಂತ ಒಂದು ರಿಟೇಲ್ ಶಾಪಿಗೆ ಬಂದು ಖರೀದಿ ಮಾಡಿದ್ರೆ ಗ್ರಾಹಕನಿಗೆ ಹೆಚ್ಚು ಖುಷಿ ಕೊಡ್ತದೆ. ಹಾಗಾಗಿ ಒಂದಷ್ಟು ಜನ ಆನ್ಲೈನಿಗೆ ಹೋಗ್ತಾರೆ. ಈಗಿನ ಟ್ರೆಂಡ್ ಆ ಥರ ಇದೆ. ಹಾಗಾಗಿ 40+ 40 ವರ್ಷದ ಮೇಲ್ಪಟ್ಟವ್ರು ಆನ್ಲೈನಿಗೆ ಹೋಗೋದು ಕಡಿಮೆ. ಈಗ ಕಾಲೇಜ್ ಹುಡುಗರು ಕೈಯಲ್ಲಿ ಮೊಬೈಲ್ ಇರ್ತದೆ, ಅವ್ರಿಗೆ ನೋಡ್ತಾ ಇರ್ತಾರೆ, ಇದು ತರಿಸ್ಲೋ ಅದು ತರಿಸ್ಲೋ ಅದು, ಆ ಥರ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಬಟ್ ನಮ್ಮ ಲೋಕಲ್ ಜನರಿಗೆ ವ್ಯಾಪಾರ ಕೊಟ್ಟಾಗ ಇಂಡೈರೆಕ್ಟ್ ಆಗಿ ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಸಪೋರ್ಟ್ ಆಗ್ತದೆ. ಏನೋ ಒಂದು ಕಷ್ಟ ಬಂದ್ರೆ ನಾವು ಲೋಕಲ್ ಅವ್ರ ಹತ್ರ ಹೋಗಿ ಕೇಳ್ತೇವೆ ಅಲ್ವಾ. ಒಂದು ಗಣೇಶೋತ್ಸವಕ್ಕೆ ಹಣ ಬೇಕು ಅಂದ್ರೆ ಲೋಕಲ್ ಅಂಗಡಿಯವ್ರ ಹತ್ರ ಹೋಗಿ ಕೇಳ್ತೇವೆ. ಕುತ್ಕೊಂಡು ಆರ್ಡರ್ನ ಅಮೆಜಾನ್ ಅಲ್ಲ ಬೇರೆದ್ರಲ್ಲಿ ಹಾಕಿದಾಗ ಅವ್ರು ಯಾರು ಬಂದು ಇವ್ರಿಗೆ ಏನೋ 10 ರೂಪಾಯಿ ಸಹಾಯ ಮಾಡೋದಿಲ್ಲ. ಹಾಗಾಗಿ ಇದೊಂಥರ ಮ್ಯೂಚುವಲ್ ಬೆನಿಫಿಟ್, ನಾವು ನಿಮಗೆ ನೀವು ನಮಗೆ ಅಂಥೇಳಿ. ಹಾಗಾಗಿ ಆ ದಿಕ್ಕಿನಲ್ಲಿ ಜನ ವಿಚಾರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಅಂತ ಅನ್ನಿಸ್ತದೆ ನನಗೆ. ಕಳೆದ 4 ವರ್ಷಗಳಿಂದ ತಾವು ಗಂಧರ್ವ ಕ್ಲಾತ್ ಎಂಪೋರಿಯಂ ವೇಳೆ ಒಂದು ಬಟ್ಟೆ ಅಂಗಡಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಬಟ್ಟೆ ಅಂಗಡಿ ವಿಶೇಷತೆ ಏನು, ಜೊತೆಗೆ ಗ್ರಾಹಕರು ನಿಮ್ಮ ಅಂಗಡಿಗೆ ಯಾಕೆ ಬರಬೇಕು ಅಂತ ನೀವು ಹೇಳ್ತೀರಿ? ನಮ್ಮಲ್ಲಿ ವಿಶೇಷತೆ ಅಂತಂದರೆ ಮೊದಲನೇದಾಗಿ ಕ್ವಾಲಿಟಿ, ಜೊತೆಗೆ ರೀಸನೇಬಲ್ ರೇಟ್. ಈಗ ಗ್ರಾಹಕರು ಏನೇನೋ ಕೇಳ್ಕೊಂಡು ಬರ್ತಾರೆ ಅಂತೇಳಿ ನಾವು ತೀರಾ ಕಳಪೆ ಗುಣಮಟ್ಟದ್ದು ಇಡೋದಿಲ್ಲ. ಈಗ ಪ್ರತಿಯೊಂದು ಯಾವುದೇ ಒಂದು ವಿಷಯಕ್ಕೆ ಹೋದಾಗ ಒಳ್ಳೆ ಉತ್ಕೃಷ್ಟ ಗುಣಮಟ್ಟನೂ ಇರ್ತದೆ, ಕಳಪೆ ಗುಣಮಟ್ಟದ್ದು ಇರ್ತದೆ. ಅವಾಗ ಗ್ರಾಹಕರ ಸಂತೃಪ್ತಿ ಅಂತ ಹೇಳ್ಕೊಂಡು ನಾವು ಕಳಪೆ ಗುಣಮಟ್ಟದ್ದು ಇಟ್ಟರೆ ನಾಳೆ ತಗೊಂಡು ಹೋದವ್ರು ಅವರೇ ಹೇಳ್ತಾರೆ, ಇಂಥ ಅಂಗಡಿಯಿಂದ ತಂದೆ ಏನಕ್ಕೂ ಉಪಯೋಗ ಬರಲಿಲ್ಲ, ವೇಸ್ಟ್ ಆಗೋಯ್ತು ಅಂತಾರೆ. ಏನಾಗ್ತದೆ, ಕೆಲವೊಂದ್ಸರಿ 500 ರೂಪಾಯಿ ಕೊಟ್ಟು ತಗೊಳ್ಳೋ ಬಟ್ಟೆಯನ್ನ 600 ರೂಪಾಯಿದು ಯಾವುದೋ ಇನ್ನೊಂದು ಖರೀದಿ ಮಾಡಿದಾಗ ಇವರಿಗೆ 2 ತಿಂಗಳ ಬರೋದು 1 ವರ್ಷ ಬರ್ತದೆ. ಆ ಥರ ಸಣ್ಣ ವ್ಯತ್ಯಾಸನೂ ಅವರಿಗೆ ದೊಡ್ಡ ಲಾಭ ಆಗ್ತದೆ. ಹಾಗಾಗಿ ಮೊದಲಿಂದಾಗಿ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೇವೆ. ಅದ್ರ ಜೊತೆಗೆ ಎಷ್ಟು ಸಾಧ್ಯ ಇದೆ ಅಷ್ಟು ರೀಸನೇಬಲ್, ಎಷ್ಟು ಒಳ್ಳೆ ಗುಣಮಟ್ಟ ಮತ್ತು ಜೊತೆಗೆ ಒಂದು ಸ್ಪರ್ಧಾತ್ಮಕವಾದಂಥ ಬೆಲೆ, ಇದೆರಡು ಇಡ್ತೇವೆ. ಅದ್ರ ಜೊತೆಗೆ ಮೇನ್ ಅಂದರೆ ಸರ್ವಿಸ್. ಈಗ ಎಲ್ಲರೂ ಸೇಲ್ ಮಾಡಿಬಿಡ್ತಾರೆ, ಅನಂತರದಲ್ಲಿ ಕಸ್ಟಮರಿಗೆ ಸರ್ವಿಸ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ಎಕ್ಸ್ಚೇಂಜ್ ಇರ್ಬೋದು. ನಮ್ಮಲ್ಲಿ ಹೇಗೆ ಅಂತಂದರೆ ಬೆಳಗ್ಗೆ ನಾವು ಜಸ್ಟ್ ಬಾಗಿಲು ತೆಗೆದಾಗ ಒಂದು ಗ್ರಾಹಕ ಬಂದ್ಕೊಂಡಿಲ್ಲ ಇದು ನಂದು ಎಕ್ಸ್ಚೇಂಜ್ ಇದೆ ಅಂತಂದ್ರೂ ನಾವು ಇಲ್ಲ ನಮ್ದು ಇನ್ನೂ ವ್ಯಾಪಾರ ಸ್ಟಾರ್ಟ್ ಆಗಿಲ್ಲ, ಬೋಣಿಗೆ ಆಗಿಲ್ಲ, ನಂತರ ಬನ್ನಿ, ಈ ಥರ ನಮ್ಮಲ್ಲಿ ಯಾವುದೂ ಡೈಲಾಗ್ ಇಲ್ಲ. ಯಾವುದೇ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಫೋನ್ ಮಾಡಿ, ಅವತ್ತು ರಜೆ ಇದ್ರು, ಅಂಗಡಿ ರಜೆ ಇದ್ರು, ಬಾಗಿಲು ಹಾಕಿದ್ದಿದ್ರು ಅಂಥವ್ರಿಗೆ ನಾವು ಬಂದು ಹಂಗೆ ಬಾಗಿಲು ತೆಗೆದು ಅವರಿಗೆ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದು ಇದೆ. ಬರೀ ವ್ಯಾಪಾರ ಹೇಳೋದು ಹಣ ಮಾಡಲಿಕ್ಕೆ ಅಂತೇಳಿ ನಾವು ಯಾವತ್ತೂ ವಿಚಾರ ಮಾಡಿಲ್ಲ. ಯಾಕೆಂದ್ರೆ ಹಳ್ಳಿ ಗ್ರಾಹಕರು ಪ್ರತಿಯೊಬ್ಬರು ಕಷ್ಟದಿಂದ ದುಡ್ದಿರ್ತಾರೆ 10 ರೂಪಾಯಿನು. ಹಾಗಾಗಿ ಅವ್ರಿಗೆ ಒಂದು ಒಳ್ಳೆಯ ಒಂದು ಕ್ವಾಲಿಟಿ, ಅನಂತರ ಒಳ್ಳೆ ರೇಟು, ಜೊತೆಗೆ ಒಳ್ಳೆ ಸರ್ವಿಸ್. ಯಾವುದೇ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ಇರ್ಬೋದು, ಡ್ಯಾಮೇಜ್ ಇರ್ಬೋದು, ಪ್ರತಿಯೊಂದನ್ನು ನಾವು ಮತ್ತು ನಮ್ಮಲ್ಲಿರುವಂಥ ಏನು ಎಂಪ್ಲಾಯಿಗಳಿದ್ದಾರೆ, ಕೆಲಸಗಾರರಿದ್ದಾರೆ, ಅವರು ಯಾವುದೇ ಸಂದರ್ಭದಲ್ಲೂ ಅವರ ತಾಳ್ಮೆಯನ್ನು ಕಳ್ಕೊಳ್ಳೋದೇ ಅದು ಅರ್ಧ ಗಂಟೆ ಇರಲಿ 1 ಗಂಟೆ ಇರಲಿ ಆ ಕಸ್ಟಮರನ್ನ ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಯಾವುದೇ ಬೇಡಾಳು ಅನಿಸಿದ್ರು ನಮ್ಗೆ ಏನೂ ಅದರಲ್ಲಿ ಬೇಜಾರಿಲ್ಲ. ಯಾಕೆಂದರೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಹೇಳಿಲ್ಲ. ಅವ್ರು ಬೇಕಾದ್ರೆ 100 ಸೀರೆಯನ್ನು ನೋಡಿ ಇಲ್ಲ ನಾನು ನಾಳೆ ಬರ್ತೇನೆ ಅಂದರೆ ನಾವು ಖುಷಿಯಿಂದ ಅವರಿಗೆ ಬನ್ನಿ ಅಂತೇಳಿ ಕಳಿಸ್ತೇವೆ. ಆ ಥರ ಒಂದು ಅಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಏನು ಒಂದು ವಾತಾವರಣ ಅಂತೇವೆ, ಅಟ್ಮಾಸ್ಫಿಯರ್, ಅದರಿಂದ ನಾವು ಯಾವತ್ತೂ ನಾವು ಅಲ್ಲಿ ಮೇಂಟೈನ್ ಮಾಡ್ತೇವೆ. ಆ ಥರ ಅದು ನಮಗೂ ಖುಷಿ ಕೊಡ್ತದೆ, ಬಂದು ಕಸ್ಟಮರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಹೇಳುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಆ ಥರ ತಾವು ಕಳೆದ ಒಂದು 25 ವರ್ಷಗಳಿಂದ ಈಗಾಗಲೇ ಹೇಳಿದಂತೆ ಒಂದು ಉದ್ಯಮ ರಂಗದಲ್ಲಿ ಗುರುಸ್ಕೊಂಡಿದ್ದೀರಿ. ಹಾಗಾಗಿ ಶಿರಸಿ ಅದ್ರ ಜೊತೆಗೆ ಇಡೀ ಉತ್ತರ ಕನ್ನಡದ ಒಂದು ಭೌಗೋಳಿಕವಾಗಿ ಅಥವಾ ಒಟ್ಟಾರೆ ಒಂದು ವ್ಯವಸ್ಥೆ ಪರಿಚಯ ತಮಗಿದೆ. ಹಾಗಾಗಿ ಈಗ ಪ್ರಸ್ತುತ ಶಿರಸಿಯನ್ನ ಕೇಂದ್ರವಾಗಿಟ್ಟುಕೊಂಡು, ಜಿಲ್ಲಾ ಕೇಂದ್ರವಾಗಿಟ್ಟುಕೊಂಡು ಕದಂಬ ಕನ್ನಡ ಜಿಲ್ಲೆ ಆಗ್ಬೇಕು ಹೇಳುವಂತ ಒಂದು ಹೋರಾಟ ಮುನ್ನೆಲೆಗೆ ಬರ್ತಾ ಇದೆ. ಅದೇ ರೀತಿ ಹೋರಾಟಕ್ಕೆ ಚಾಲನೆ ಕೂಡ ಈಗ ಸಿಕ್ಕಿದೆ. ಹಾಗೆ ಒಬ್ಬ ಉದ್ಯಮಿಯಾಗಿ ಈ ಒಂದು ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು?
ಹೌದು, ಇದು ಆ್ಯಕ್ಚುಲಿ ಒಳ್ಳೆ ವಿಚಾರನೇ. ಏನಾಗಿದೆ ಈಗ ಎಲ್ಲರೂ ಸೇರ್ಕೊಂಡು ಇರಬೇಕು ಅನ್ನೋದು ಒಂದು ಥಿಯರಿ ಆದರೂ ಜಿಲ್ಲೆ ಭಾಳ ದೊಡ್ಡದಾದಾಗ ಅಭಿವೃದ್ಧಿಯಲ್ಲಿ ತಾರತಮ್ಯ ಆಗೋದು ನಮ್ಗೆ ಎಲ್ಲರ ಗಮನಕ್ಕೂ ಬಂದಿದೆ. ನಾವು ಘಟ್ಟದ ಮೇಲ್ಗಡೆ ಏನಾಗಿದೆ, ಕಾಡು ಅದು ಇದು ಭಾಳ ಇದೆ. ಹಾಗಾಗಿ ಒಂದು ಸರಿಯಾದ ರೋಡ್ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಯಾವುದೂ ಒಂದು ನಮ್ಮಲ್ಲಿ ಒಂದು ಒಳ್ಳೆ ಕಾಲೇಜ್ ಇಲ್ಲ. ನಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಕಳಿಸ್ಬೇಕು ಅಂದ್ರೆ ನಾವು ಬೆಂಗಳೂರಿಗೆ ಬೇರೆ ಕಡೆ ಕಳಿಸ್ಬೇಕು, ಮೆಡಿಕಲಿಗೆ ಕಳಿಸ್ಬೇಕು ಅಂದ್ರೆ ಬೇರೆ ಕಡೆ ಕಳಿಸ್ಬೇಕು, ಆಸ್ಪತ್ರೆ ಇಲ್ಲ. ಏನಾಗ್ತದೆ, ಜಿಲ್ಲಾ ಕೇಂದ್ರ ಎಲ್ಲದೂ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತದೆ. ಅವಾಗ ಅಲ್ಲಿ ಅಭಿವೃದ್ಧಿ ಆಗೋದು ತಪ್ಪು ಅಂತ ನಾವು ಹೇಳೋದಿಲ್ಲ, ಆದರೆ ನಮಗೂ ಬೇಕಲ್ಲ ಅಭಿವೃದ್ಧಿ. ನಾವೇನು ತಪ್ಪು ಮಾಡಿಲ್ಲ, ನಮಗೂ ಅಭಿವೃದ್ಧಿ ಬೇಕು. ಹಾಗಾಗಿ ಅವರು ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಅವರದ್ದೊಂದು ಕೋಸ್ಟಲ್ ಲೈನ್ ಏನಿದೆ ಅದೊಂದು ಜಿಲ್ಲೆ ಆಗಿ ನಮ್ಮ ಅಭಿವೃದ್ಧಿ ಸಲುವಾಗಿ ನಾವು ಹೋರಾಟ ಮಾಡೋದ್ರಿಂದ ಇವತ್ತೆಲ್ಲ ನಾಳೆ ನಮಗೊಂದು ಒಳ್ಳೆ ಒಂದು ಇದಾಗ್ತದೆ, ಅನುಕೂಲ ಆಗ್ತದೆ ಹೇಳೋದು ನನ್ನ ಅಭಿಪ್ರಾಯ. ಆಗಬೇಕು ಅನ್ನೋದು ನಂದು. ಅದಕ್ಕಾಗಿ ನಾನು ಭಾಳ ಇಷ್ಟಪಡ್ತೇನೆ ಆ ವಿಚಾರವನ್ನು. ಹಾಗೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಮಹೇಶ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಹೇಳೋದು ನಿಜವಾಗಿ ನಮ್ಮ ಸಿರ್ಸಿ ಲೆವೆಲಲ್ಲಿ ಏನು ಸ್ಟಾರ್ಟ್ ಆಗಿ ಇದು ಎಲ್ಲ ನಮ್ಮ ಉತ್ತರ ಕನ್ನಡ ಎಲ್ಲ ಕಡೆ ಏನು ವ್ಯಾಪಿಸ್ತಾ ಇದೆ. ನಿಜವಾಗ ನಾವು ಖುಷಿ ಪಡುವಂಥ ಸಂಗತಿ. ಯಾಕೆಂದರೆ ನಮ್ಮ ಊರು ಮುಂದುವರಿಬೇಕು, ಬೆಳವಣಿಗೆ ಆಗಬೇಕು ಅಂದರೆ ಇಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು ಇರಬೇಕಾಗ್ತದೆ. ಏನಂದರೆ ನಾವು ಯಾವುದೋ ಒಂದರಲ್ಲಿ ಮುಂದೋಗಿದ್ದೇವೆ, ಒಂದರಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತೇಳಿ ಆಗಬಾರ್ದು. ನೀವೇನು ಈಗ ಒಂದು ಪ್ರಾರಂಭ ಮಾಡಿ ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ, ಇದರಿಂದ ಬಹಳಷ್ಟು ರೀತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಅನುಕೂಲಗಳಾಗ್ತವೆ. ಅದು ಎಲ್ಲದನ್ನು ನಾವು ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎರಡೂ ರೀತಿಯಲ್ಲಿ ನಮಗೆ ಅನುಕೂಲ ಆಗ್ತದೆ. ಇದು ಇನ್ನೂ ಚೆನ್ನಾಗಿ ಬೆಳಿಬೇಕು, ಜನರ ಮಧ್ಯೆ ಬೆರಿಬೇಕು, ಜನರಿಗೂ ಅದರಿಂದ ಒಂದಷ್ಟು ಅನುಕೂಲ ಆಗಬೇಕು ಅಂತೇಳಿ ನನ್ನ ಅನಿಸ್ತದೆ. ಆ ಥರ ಆಗಲಿ ಅಂತೇಳಿ ನಾನು ಹೇಳ್ತೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.